ಜಾರಿಗೆಗೊಳಿಸಿದ ದಿನ ಜನವರಿ 26. ಜನವರಿ 26ನೇ ದಿವಸ ಈ ಸಂವಿಧಾನವನ್ನು ನಾವು ಜಾರಿಗೆಗೊಳಿಸಿಕೊಂಡಿದ್ದೇವೆ. ಈ ಸಂವಿಧಾನ ನಮಗೇನು ತೋರಿಸ್ತೈತೆ ಅಂತಂದರೆ, ನಮ್ಮ ಸರ್ಕಾರ ಯಾವ ರೀತಿಯಾಗಿರಬೇಕು, ನಮ್ಮ ಸರ್ಕಾರ ಯಾವ ರೀತಿಯಾಗಿರಬೇಕು ಅಂತ ಈ ಸಂವಿಧಾನ ಮೊದಲು ನಮಗೆ ಹೇಳ್ತೈತೆ. ನಮ್ಮ ದೇಶ ಯಾವ ರೀತಿಯಾಗಿರ್ಬೇಕಂದ್ರೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತೈತಿ ಸಂವಿಧಾನ. ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಮ್ಮ ದೇಶ ನಡಿಬೇಕು ಅನ್ನೋದನ್ನು ಹೇಳ್ತೈತಿ. ಇವತ್ತು ಈ ಜಗತ್ತಿನಲ್ಲಿ ಡೆಮೋಕ್ರಸಿ ಐತಿ, ಆನಂತರ ಅರಿಸ್ಟಾಕ್ರಸಿ ಐತಿ ಮತ್ತು ಮೊನಾರ್ಕಿ ಐತಿ. ಮೊನಾರ್ಕಿ ಅಂತಂದ್ರೆ ನಿರಂಕುಶ ಪ್ರಭುತ್ವ. ನಿರಂಕುಶ ಪ್ರಭುತ್ವ ಅಂದರೆ ರಾಜರ ಆಡಳಿತ, ಸರ್ವಾಧಿಕಾರತ್ವ. ಅವನೊಬ್ಬನೇ ಅದಕ್ಕೆ ಹೆಡ್ ಆಫ್ ದಿ ಸ್ಟೇಟ್. ಅವನು ಹೇಳಿದ್ದೇನೆ ಎಲ್ಲರೂ ಕೇಳಬೇಕು. ಇನ್ನೊಬ್ಬರ ಅಭಿಪ್ರಾಯಕ್ಕೆ ಅಲ್ಲಿ ಬೆಲೆ ಇರಂಗಿಲ್ಲ. ಅದಕ್ಕೆ ನಿರಂಕುಶ ಪ್ರಭುತ್ವ ಅಂತ ಕರೀತಾರೆ. ಒನ್ ಮ್ಯಾನ್ ಅಡ್ಮಿನಿಸ್ಟ್ರೇಷನ್. ಅದು ಇವತ್ತು ಅನೇಕ ದೇಶಗಳಲ್ಲಿ ನಿರಂಕುಶ ಪ್ರಭುತ್ವ ಐತಿ. ಇವತ್ತು ಅನೇಕ ದೇಶದ ರಾಜರುಗಳನ್ನು ನಾವು ನೋಡ್ತೇವೆ. ಇನ್ನು ಅನೇಕ ದೇಶಗಳಲ್ಲಿ ರಾಜಪ್ರಭುತ್ವ ಐತಿ, ಅದು ನಿರಂಕುಶ ಪ್ರಭುತ್ವ ಅಂತ ಕರೀತಾರೆ. ಆ ನಿರಂಕುಶ ಪ್ರಭುತ್ವದ ಆಡಳಿತ ಜನರಿಗೆ ಬೇಸರ ಆತು ಅಂತಂದ್ರೆ ಜನ ದಂಗೆ ಹೇಳ್ತಾರೆ. ಹಿಂಗ ಅನೇಕ ರಾಷ್ಟ್ರಗಳಲ್ಲಿ ಜನ ದಂಗೆ ಎದ್ದದ್ದನ್ನು ನಾವು ನೋಡ್ತೇವೆ. ಇವತ್ತು ಇರಾನ್ ರಾಷ್ಟ್ರದಲ್ಲಿ ಅದೇ ನಡೆದಿದೆ. ಅದು ನಿರಂಕುಶ ಪ್ರಭುತ್ವ ಆಡಳಿತ. ಅವನ ಆಡಳಿತದ ವಿರುದ್ಧ ಅದೇ ಜನ ದಂಗೆಯನ್ನೆದ್ದು ಇವತ್ತು ಅವನ ಆಡಳಿತ ಬೇಡ ಅಂತಿದ್ದಾರೆ. ಇದು ನಿರಂಕುಶ ಪ್ರಭುತ್ವದ ಒಂದು ಮಾದರಿ. ಇನ್ನು ಎರಡನೇದ್ದು ಅಂದರೆ ಅರಿಸ್ಟಾಕ್ರಸಿ ಅಂತ ಕರೀತಾರೆ. ಅರಿಸ್ಟಾಕ್ರಸಿ ಅಂತಂದ್ರೆ ಅಧಿಕಾರಶಾಹಿ. ಕೆಲವೇ ಜನರು, ಇಲ್ಲಿ ಒಬ್ಬ ಇರಂಗಿಲ್ಲ, ಒಂದಿಷ್ಟು ತಂಡ ಇರ್ತೈತಿ. ಅವರು ಅರಿಸ್ಟಾಕ್ರೆಟಿಕ್ ಪೀಪಲ್ ಅಂತ ಕರೀತಾರೆ. ಇಡೀ ದೇಶವನ್ನ ಅವರು ತಮ್ಮ ಕಪಿಮುಷ್ಟಿಯಲ್ಲಿ ಹಿಡ್ಕೊಂಡಿರ್ತಾರೆ. ಕೆಲವೇ ಜನ, ಇವತ್ತು ಕಮ್ಯುನಿಸ್ಟ್ ಪಾರ್ಟಿ ಆಗಿರ್ಬೋದು, ಅವರೆಲ್ಲ ಅರಿಸ್ಟಾಕ್ರೆಟಿಕ್ ಪೀಪಲ್. ಅವರು ಇಡೀ ತಳ ಸಮುದಾಯದ ಜನರ ಒಂದು ಓಟಿನಿಂದ ಆರಿಸಿ ಬಂದವರಲ್ಲ. ಕೆಲವೇ ಜನರ ಆಫೀಸಿಯಲ್ಸ್ನಿಂದ ಅವರು ಆರಿಸಿ ಬಂದವರು. ಅವರು ಕೆಲವೇ ಜನರ ಹಿಡಿತದಲ್ಲಿ ಆ ದೇಶ ಇರ್ತೈತಿ. ಅದಕ್ಕೆ ಅರಿಸ್ಟಾಕ್ರೆಟಿಕ್ ಗೌರ್ಮೆಂಟ್ ಅಂತ ಕರೀತಾರೆ. ಅದು ಕೂಡ ಒಂದೊಂದು ಸಲ ಏನಾಗತ್ತೆ ಅಂತಂದ್ರೆ, ಅದು ಕೂಡ ಒಂದೊಂದು ಸಲ ಫೇಲ್ ಆಗ್ತತಿ. ಇದು ಮೂರನೇ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಇದು ಡೆಮೋಕ್ರಸಿ. ಡೆಮೋಕ್ರಸಿ ಅಂದ್ರೆ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರವಾಗಿರ್ತಕ್ಕಂಥ ಸರ್ಕಾರ. ಇವತ್ತು ಪ್ರಜೆಗಳೇ ಈ ದೇಶವನ್ನು ಆಳೋದು. ಯಾರಿಗೆ ಅಂದರೆ ಪ್ರಜೆಗಳಿಗೋಸ್ಕರವಾಗಿಯೇ ಆಳೋದು, ಅವರಿಂದನೇ ಆಳಿಸೋದು. ಇದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇದಕ್ಕೆ ಲಿಮಿಟೆಡ್ ಪೀರಿಯಡ್ ಅಂತ ಇರ್ತೈತಿ. ಅದಕ್ಕೆ 5 years, 3 years, 2 years. ನಮ್ಮ ದೇಶದಲ್ಲದು 5 years ಐತಿ. ಅಮೇರಿಕಾದಲ್ಲಿ 4 ವರ್ಷ ಐತಿ. ಹಿಂಗೆ ನಮ್ಮ ದೇಶದಲ್ಲಿ 5 ವರ್ಷ ಐತಿ. ಹಿಂಗೆ ಈ ಪ್ರಜಾಪ್ರಭುತ್ವದಲ್ಲಿ ಲಿಮಿಟೆಡ್ ಪೀರಿಯಡ್ ಇರ್ತೈತಿ. ಆ ಜನ ಏನ್ ಮಾಡ್ತಾರೆ ಅಂದ್ರೆ, ನಮಗೆಲ್ಲ ಅನುಭವ ಐತಿ. ನಾವೆಲ್ಲ ಪ್ರತಿ ಸಲ ಎಲೆಕ್ಷನ್ ವೋಟ್ ಹಾಕ್ತೇವೆ. ನಮಗೆ ಏನಾದರೂ ಕೂಡ ಮನುಷ್ಯನ ಆಡಳಿತ ಸರಿ ಇಲ್ಲ ಅಂತ ಅನಿಸಿದ್ರೆ ನೆಕ್ಸ್ಟ್ 5 years ನಲ್ಲಿ ಆ ಸರ್ಕಾರವನ್ನು ಬದಲಾವಣೆ ಮಾಡ್ಬೋದು. ನಾವು ಆ ಅಧಿಕಾರ ಯಾರಿಗೆ ಐತಿ ಅಂದ್ರೆ ಪ್ರಜೆಗಳಿಗೆ ಐತಿ. ಅದಕ್ಕೆ ಯಾವ ಸರ್ಕಾರ ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥ ಅಧಿಕಾರ ಪ್ರಜೆಗಳಿಗಿರುವುದರಿಂದ ಪ್ರಜೆಗಳೇ ಪ್ರಭುಗಳು. ಅದಕ್ಕಾಗಿ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಪ್ರಜೆಗಳೇ ಪ್ರಭು. ಪ್ರಜೆಗಳು ಸರ್ಕಾರವನ್ನು ಕಿತ್ತು ಹಾಕ್ಬಹುದು. ಅದಕ್ಕಾಗಿ ಈ ಸರ್ಕಾರದ ನಿಜವಾದ ಒಡೆಯರು ಯಾರು ಅಂತಂದ್ರೆ, ಯಾರಿಗೆ ಸರ್ಕಾರವನ್ನು ಕಿತ್ತು ಹಾಕ್ತಕ್ಕಂಥ ಅಧಿಕಾರ ಇರ್ತೈತೋ ಅವರು ಪ್ರಭುಗಳಾಗ್ತಾರೆ. ಅದಕ್ಕಾಗಿ ಇಲ್ಲಿ ಸರ್ಕಾರವನ್ನು ಕಿತ್ತು ಹಾಕುವಂಥ ಅಧಿಕಾರ ಪ್ರಜೆಗಳಿಗಿರುವುದರಿಂದ ಇದಕ್ಕೆ ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಇಂಥದ್ದೊಂದು ಈ ಫಾರ್ಮ್ ಆಫ್ ಗೌರ್ಮೆಂಟ್ ನಮ್ಮ ದೇಶದ ಸಂವಿಧಾನ ನಮಗಿದನ್ನು ಒದಗಿಸಿದೆ. ಅದರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಇದನ್ನು ಎಂಥ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹಿಂಗಾತು.
ಆದರೆ ಇಲ್ಲಿ ಅಧ್ಯಕ್ಷೀಯ ಸರ್ಕಾರ, ಸಂಸದೀಯ ಸರ್ಕಾರ ಅಂತ ಎರಡು ಇರ್ತವೆ. ಪ್ರಜಾಪ್ರಭುತ್ವ ಇದ್ರೂ ಕೂಡ ಅಧ್ಯಕ್ಷೀಯ ಸರ್ಕಾರ ಮತ್ತು ಸಂಸದೀಯ ಸರ್ಕಾರ ಅಂತ ಇರ್ತವೆ. ಪ್ರಜಾಪ್ರಭುತ್ವದಲ್ಲೇನೆ ಎರಡು ಮಾದರಿಯ ಸರ್ಕಾರ. ಅದರಲ್ಲಿ ನಮ್ಮದು ಸಂಸದೀಯ ಮಾದರಿಯ ಸರ್ಕಾರ, ಸಂಸದೀಯ ಸರ್ಕಾರ, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ನಮ್ಮಲ್ಲೆಲ್ಲರೂ ಪ್ರತಿಯೊಬ್ಬ ಪಾರ್ಲಿಮೆಂಟ್ ಮೆಂಬರು ಜನರಿಂದ ಆರಿಸಿ ಹೋಗ್ತಾರೆ. ಪ್ರಧಾನಮಂತ್ರಿಗಳು ನೇರವಾಗಿ ಆರಿಸಿ ಹೋಗಂಗಿಲ್ಲ. ಎಲ್ಲ ಎಂಪಿಗಳು ಸೇರಿಕೊಂಡು ಪ್ರಧಾನಮಂತ್ರಿಯನ್ನು ಆರಿಸ್ತಾರೆ. ಈಸ್ ಎ ಹೆಡ್ ಆಫ್ ದಿ ಸ್ಟೇಟ್. ಅವರು ನೇರವಾಗಿ ಪ್ರಜೆಗಳಿಂದ ಆಯ್ಕೆ ಮಾಡಲ್ಪಡಲ್ಲ. ಅವರು ಎಂಪಿಗಳು ಎಲ್ಲರೂ ಜನರಿಂದ ಆರಿಸಿ ಹೋಗಿರ್ತಾರೆ. ಆ ಎಂಪಿಗಳು ಪ್ರಧಾನಿಯನ್ನು ಆರಿಸ್ತಾರೆ. ಇದಕ್ಕೆ ಸಂಸದೀಯ ಸರ್ಕಾರ ಅಂತ ಕರೀತಾರೆ. ಇದನ್ನು ನಮ್ಮ ದೇಶದ ಸಂವಿಧಾನ ನಮಗೆ ಕೊಟ್ಟತಿ. ಇನ್ನು ಅಧ್ಯಕ್ಷೀಯ ಮಾದರಿಯ ಸರ್ಕಾರ ಅಂದರೆ ಇವತ್ತು ಅಮೆರಿಕನ್ನು ತೋರಿಸ್ಬೋದು. ಅಮೆರಿಕದಲ್ಲಿ ನೇರವಾಗಿ ಅಧ್ಯಕ್ಷ ಈಸ್ ಹೆಡ್ ಆಫ್ ದಿ ಸ್ಟೇಟ್. ಅವನು ನೇರವಾಗಿ ಜನರ ಓಟಿನಿಂದ ಆರಿಸಿ ಬರ್ತಾರೆ. ಅಲ್ಲಿ ಎಂಪಿಗಳಿಂದ ಆರಿಸಿ ಬರಂಗಿಲ್ಲ. ಅದು ನೇರವಾಗಿ ಜನರಿಂದನೇ ಅಧ್ಯಕ್ಷ ಆರಿಸಿ ಬರ್ತಾನೆ. ಅದಕ್ಕೆ ಪ್ರೆಸಿಡೆಂಟಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಕರೀತಾರೆ. ಇದು ಪ್ರಜಾಪ್ರಭುತ್ವ ಮಾದರಿನೇ. ಅದರಲ್ಲಿ ಎರಡು ವಿಧಗಳಿರ್ತವೆ. ನಮ್ಮಲ್ಲಿ ಏನಾಗೈತೆ ಅಂದ್ರೆ ಸಂಸದೀಯ ಸರ್ಕಾರ ಐತಿ. ನಮ್ಮಲ್ಲಿ ಸಂಸದೀಯ ಸರ್ಕಾರ ಐತಿ. ಇನ್ನು ಮೂರನೇದ್ದು ಏನಂತಂದ್ರೆ ಯುನಿಟಿ ಫಾರ್ಮ್ ಆಫ್ ಗೌರ್ಮೆಂಟ್, ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಐತಿ. ಯುನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂದ್ರೆ ಒಂದೇ ಒಂದು ಏಕತ್ವ, ಒಂದೇ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಇರ್ತೈತೆ, ಅಲ್ಲಿ ಪ್ರಜಾಪ್ರಭುತ್ವನೇ ಇರ್ತೈತಿ. ಇದಕ್ಕೆ ಮಾದರಿ ಸರ್ಕಾರ ಅಂತಂದ್ರೆ ಇವತ್ತು ಇಂಗ್ಲೆಂಡಿನಲ್ಲಿ ಪ್ರಜಾಪ್ರಭುತ್ವ ಐತಿ, ಆದ್ರೆ ಯುನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಐತಿ. ಯುನಿಟರಿ ಅಂತಂದ್ರೆ ಏಕ ಸರ್ಕಾರ, ಕೇಂದ್ರ ಸರ್ಕಾರ ಒಂದೇ ಇರ್ತೈತೆ, ರಾಜ್ಯ ಸರ್ಕಾರ ಇರಂಗಿಲ್ಲ. ಇನ್ನು ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ಏನಿರ್ತೈತೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ಎರಡು ಇರ್ತವೆ. ಇದಕ್ಕೆ ಅಮೆರಿಕ, ಭಾರತ ಇದಕ್ಕೆಲ್ಲ ಉದಾಹರಣೆ ಆಗೈತಿ. ನಮ್ಮದು ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನ, ನಮ್ಮ ಸಂವಿಧಾನ ನಮಗೆ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನ ಕೊಟ್ಟತಿ. ಈ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ದಲ್ಲಿ ಏನಿರ್ತೈತಿ ಅಂದ್ರೆ ಕೇಂದ್ರ ಸರ್ಕಾರ ಒಂದಿರ್ತೈತಿ, ರಾಜ್ಯ ಸರ್ಕಾರ ಒಂದಿರ್ತೈತಿ. ಹೆಡ್ ಆಫ್ ದಿ ಸ್ಟೇಟ್ ಒಬ್ರು ಮುಖ್ಯಮಂತ್ರಿ ಇರ್ತಾರೆ. ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೆಡ್ ಆಫ್ ದಿ ಸ್ಟೇಟ್ ಪ್ರಧಾನಿಗಳಿರ್ತಾರೆ. ಅಲ್ಲಿ ಅಧ್ಯಕ್ಷ ಇರ್ತಾರೆ, ಇಲ್ಲಿ ರಾಜ್ಯಪಾಲರು ಇರ್ತಾರೆ. ಈ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟತಿ. ಇದರಲ್ಲಿ ಈ ಒಂದು ಮಾದರಿ, ಈ ಮಾದರಿಯಲ್ಲಿ ಸುಮಾರು 100 ವಿಷಯಗಳಿರ್ತವೆ. ಅಬಕಾರಿ ಇರ್ತೈತಿ, ರೆವಿನ್ಯೂ ಇರ್ತೈತಿ, ಹೀಗೆ 100 ವಿಷಯಗಳಿರ್ತವೆ. ಸೆಂಟ್ರಲ್ ಗೌರ್ಮೆಂಟ್ ಒಂದಿಷ್ಟು ಆಯ್ಕೆ ಮಾಡ್ಕೊಂಡತಿ, ಸರ್ಕಾರಕ್ಕೆ ಒಂದಿಷ್ಟು, ರಾಜ್ಯ ಸರ್ಕಾರಕ್ಕೆ ಒಂದಿಷ್ಟು ಆಯ್ಕೆ ಮಾಡ್ಕೊಂಡತಿ. ಕೇಂದ್ರ ಸರ್ಕಾರ ಆಯ್ಕೆ ಮಾಡ್ಕೊಂಡಂತ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೈ ಹಾಕುವಂಗಿಲ್ಲ. ಈಗ ಇನ್ಕಮ್ ಟ್ಯಾಕ್ಸ್ ಐತಿ, ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರದ್ದು, ಆ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೈ ಹಾಕಂಗಿಲ್ಲ. ಇನ್ನು ರೆವಿನ್ಯೂ ಐತಿ, ಕಂದಾಯ ಇಲಾಖೆ ಐತಿ, ಕಂದಾಯದಲ್ಲಿ ರಾಜ್ಯ ಸರ್ಕಾರ ಅದನ್ನ ಆಯ್ಕೆ ಮಾಡ್ಕೊಂತೈತಿ, ಆದ್ರೆ ಕೇಂದ್ರ ಸರ್ಕಾರ ಅದರಲ್ಲಿ ಕೈ ಹಾಕುವಂಗಿಲ್ಲ. ಈ ಎಲ್ಲ ವಿಷಯಗಳೇನಾಗಿರ್ತವೆ ಅಂದ್ರೆ ಉದಾಹರಣೆ ಹೇಳಿದ್ನ ಅಷ್ಟೇ. ಹಂಗ 100 ವಿಷಯಗಳಲ್ಲಿ ಡಿವೈಡ್ ಆಗಿರ್ತವೆ. ಹಂಗ ನಮ್ಮ ಸಂವಿಧಾನನೂ ಕೂಡ ನಮಗೆ ಕೇಂದ್ರ ಸರ್ಕಾರ ಏನ್ ಕೆಲಸ ಮಾಡ್ಬೇಕು, ರಾಜ್ಯ ಸರ್ಕಾರ ಯಾವ ವಿಷಯಗಳಲ್ಲಿ ಕೆಲಸ ಮಾಡ್ಬೇಕು ಅನ್ನೋದನ್ನ ಅದನ್ನ ಡಿವೈಡ್ ಮಾಡಿ ಕೊಟ್ಟತಿ. ಹಿಂಗೆ ನಮ್ಮ ಭಾರತದ ಸಂವಿಧಾನ ನಮಗೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನ್ನುವಂಥ ಫಾರ್ಮ್ ಆಫ್ ಗೌರ್ಮೆಂಟ್ ಅನ್ನ ನಮಗೆ ಕೊಟ್ಟತಿ. ಇದರಲ್ಲಿ ಜನ ಏನ್ ಮಾಡ್ತಾರೆ ಅಂದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಒಳ್ಳೆ ಕೆಲಸ ಮಾಡೋರನ್ನ ಆಯ್ಕೆ ಮಾಡ್ತಾರೆ, ಕೇಂದ್ರ ಸರ್ಕಾರ ಒಳ್ಳೆ ಕೆಲಸ ಮಾಡೋರು ಆಯ್ಕೆ ಮಾಡ್ತಾರೆ. ಎಷ್ಟು ಇಂಟೆಲಿಜೆಂಟ್ ಪೀಪಲ್ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ತಾರೆ, ರಾಜ್ಯ ಸರ್ಕಾರ ಯಾರು ಬೇಕು ಅವ್ರನ್ನ ಆಯ್ಕೆ ಮಾಡ್ತಾರೆ. ಹಿಂಗೆ ಅವರವ್ರ ಹಿತಾಸಕ್ತಿ ಅನುಸರಿಸಿ ಜನರ ಆಯ್ಕೆ ಮಾಡತಕ್ಕಂಥ ಒಂದು ಪ್ರೊಸೆಸ್ ಈ ಒಂದು ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್ ನಲ್ಲಿ ಇರ್ತೈತಿ. ಅದಕ್ಕೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಇದೊಂದು ಸರ್ಕಾರದ ಫಾರ್ಮ್ ಆಫ್ ಗೌರ್ಮೆಂಟ್. ಇನ್ನು ಇದ್ರ ಉದ್ದೇಶಗಳು ಏನಪ್ಪಾ, ಈ ಸರ್ಕಾರದ ಉದ್ದೇಶಗಳು ಏನು ಅಂತಂದ್ರೆ ನಮ್ಮ ಸಂವಿಧಾನ ಹೇಳುವಂಗೆ, ಈ ನಮ್ಮ ಸಂವಿಧಾನ ಏನು ಹೇಳ್ತೈತಿ ಅಂತಂದ್ರೆ ನಾವು ಸಾಮಾಜಿಕ ಸಮಾನತೆಯನ್ನು ಸಾಧಿಸಬೇಕು ಅಂತ ಹೇಳ್ತೈತಿ ಈ ಸಂವಿಧಾನದ ಪ್ರಿಯಂಬಲ್. ನಮ್ಮಲ್ಲಿ ಜಾತಿ ಭೇದ, ಲಿಂಗ ಭೇದ, ವರ್ಗ ಭೇದ ಮತ್ತು ಯಾವುದೇ ಭೇದಗಳಿಲ್ಲಾರ್ದಂಗೆನೆ ನಮ್ಮ ದೇಶ ಹಲವು ಧರ್ಮಗಳ ತಾಣ, ಹಲವು ಜಾತಿಗಳ ತಾಣ, ಹಲವು ಸಂಸ್ಕೃತಿಗಳ ತಾಣ. ಇಲ್ಲೇ ನಾವು ಕುಷ್ಟಿಗೆ ಹೋದ್ರೆ ಊಟ ಚೇಂಜ್ ಆಗತ್ತೆ, ಭಾಷೆ ಚೇಂಜ್ ಆಗತ್ತೆ. ಹಿಂಗ ಪ್ರತಿ 50 ಕಿಲೋಮೀಟರ್ಗೆ ನಮ್ಮ ಉಡಿಗೆ ತೊಡಿಗೆ ಭಾಷೆ
ಕನ್ನಡ ಭಾಷೆನೇ ಅದೇ ಬೀದರ್ ಕಡೆ ಹೋದ್ರೆ ಗುಲ್ಬರ್ಗ ಕಡೆ ಚೇಂಜ್ ಆಗತ್ತೆ, ನಮ್ಮ ಭಾಷೆ ಚೇಂಜ್ ಆಗತ್ತೆ, ಇಲ್ಲ ಹುಬ್ಬಳ್ಳಿ ಹೋದ್ರೆ ಚೇಂಜ್ ಆಗತ್ತೆ. ಹಿಂಗ ಹಲವು ಭಾಷೆಗಳು, ಹಲವು ಸಂಸ್ಕೃತಿಗಳು, ಹಲವು ಊಟೋಪಚಾರಗಳು, ಹಲವು ಉಡುಗೆ ತೊಡುಗೆ ಭಿನ್ನ ಇದ್ರು ಕೂಡ ಈ ದೇಶದಲ್ಲಿ ಯಾವುದೇ ಭಿನ್ನತೆ ಮಾಡಬಾರದು, ನಾಗರಿಕರೆಲ್ಲರಲ್ಲಿ ಸಮಾನತೆಯನ್ನು ಸಾಧಿಸಬೇಕು ಅನ್ನೋದು ದೃಷ್ಟಿಯಿಂದ ಇಲ್ಲಿ ಲಿಂಗ ಭೇದ ಇಲ್ಲ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಇಲ್ಲ. ಸುಮಾರು ಒಂದು 40-50 ವರ್ಷದಿಂದ ಒಂದು ದೇಶದಲ್ಲಿ ಹೆಣ್ಮಕ್ಳೆಲ್ಲ ಸ್ಟ್ರೈಕ್ ಮಾಡಿದ್ರು. ಎದಕ್ಕೆ ಸ್ಟ್ರೈಕ್ ಮಾಡಿ? ನಮಗೂ ವೋಟಿಂಗ್ ಹಕ್ಕು ಕೊಡ್ರಿ ಅಂದ್ರು. ಅವರು ವೋಟಿಂಗ್ ಹಕ್ಕು ಕೊಡ್ರಿ ಅಂದ್ರು. ಇನ್ನು ಅನೇಕ ದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ಪವರ್ ಇಲ್ಲ. ಆದ್ರೆ ಈ ದೇಶದಲ್ಲಿ ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲೇ ಹೆಣ್ಣು ಮಕ್ಕಳಿಗೆ ಸಮಾನವಾದಂತ ಸ್ಥಾನಮಾನ ಕೊಟ್ಟರು, ಆಸ್ತಿ ಹಕ್ಕಿನಲ್ಲಿ ಸಮಾನವಾದ ಸ್ಥಾನವನ್ನು ಕೊಟ್ಟರು, ವೋಟಿಂಗ್ ಪವರ್ ಸಮಾನವಾದ ಸ್ಥಾನವನ್ನು ಕೊಟ್ಟರು, ಇಲೆಕ್ಷನ್ ನಿಲ್ಲುವುದರಲ್ಲಿ ಸಮಾನವಾದ ಸ್ಥಾನವನ್ನು ಕೊಟ್ಟರು. ಗಂಡು ಮಕ್ಕಳಿಗೆ ಏನು ಸ್ಥಾನಗಳದವಲ್ಲ ಎಲ್ಲ ಸಮಾನವಾದಂತ ಅವಕಾಶವನ್ನ ಹೆಣ್ಣು ಮಕ್ಕಳಿಗೆ ಕೊಟ್ಟರು. ಇದು ಈ ಸಂವಿಧಾನದ ಒಂದು ಪ್ರಮುಖವಾದಂತ ಲಕ್ಷಣ. ಇಲ್ಲಿ ಯಾವುದೇ ಭೇದ ಭಾವ ಅನ್ನೋದಿಲ್ಲ. ಶ್ರೀಮಂತರು ನಿಲ್ಬಹುದು, ಬಡವರು ನಿಲ್ಬಹುದು. ನಿಮ್ಗೆ 21 ವರ್ಷ ಆತಂದ್ರೆ ನೀವು ಇಲೆಕ್ಷನ್ ನಿಲ್ಬಹುದು, ನಿಮ್ಗೆ ಅದು ಪವರ್ ಐತೆ, ಹಕ್ಕೈತೆ. ಇದನ್ನ ಈ ಸಂವಿಧಾನವನ್ನ ಪ್ರತಿಯೊಂದು ಪ್ರಜೆಗೆ ಈ ಸಂವಿಧಾನ ಕೊಟ್ಟಂತ ಅಪರೂಪವಾದಂತ ಕೊಡುಗೆ ಇದು. ಮತ್ತು ಜಾತಿ ಭೇದ ಇಲ್ಲ, ಧರ್ಮ ಭೇದ ಇಲ್ಲ. ಎಲ್ಲರಿಗೂ ಈ ದೇಶದ ನಾಗರಿಕ ಯಾರಾಗೇನೋ, ಈ ದೇಶದಲ್ಲಿ ಯಾರು ಹುಟ್ಟುತ್ತಾರೋ ಹುಟ್ಟಿದಂತ ವ್ಯಕ್ತಿಗೆ ನಾಗರಿಕತೆ ಸಿಗ್ತೈತಿ. ಅದಕ್ಕಾಗಿ ಆ ನಾಗರಿಕನಿಗೆ ಇಂಥ ಎಲ್ಲ ಅವಕಾಶಗಳನ್ನ, ಇದು ಸಮಾನವಾದಂತ ಅವಕಾಶಗಳನ್ನ ಇದು ಮಾಡಿಕೊಟ್ಟತಿ. ಇದು ನಮ್ಮ ಪ್ರಜಾಪ್ರಭುತ್ವದ, ನಮ್ಮ ಸಂವಿಧಾನದ ಮೂಲವಾದಂತ ಲಕ್ಷಣ. ಮತ್ತೆ ಇದರಲ್ಲಿ ಕೆಲವೊಂದು ಸ್ವಾತಂತ್ರ್ಯವನ್ನು ಕೊಟ್ಟತಿ. ಏನು ಸ್ವತಂತ್ರ ಕೊಟ್ಟತಿ ಅಂತಂತಂದ್ರೆ, ನಾವು ನಮ್ಮ ಧರ್ಮ ನೀತಿ ಜಗ್ಗದ ನಮಗ, ಆದ್ರೆ ನಿಮ್ಮ ಧರ್ಮವನ್ನು ನೀವು ಮನೆಯಲ್ಲಿ ಆಚರಿಸುವ ಸ್ವಾತಂತ್ರ್ಯ ಕೊಟ್ಟತಿ. ಕೆಲವೊಂದು ದೇಶದಲ್ಲಿ ಒಂದೇ ಧರ್ಮವನ್ನು ಆಚರಣೆ ಮಾಡ್ಬೇಕು, ಬೇರೆ ಧರ್ಮವನ್ನು ಆಚರಣೆ ಮಾಡುವಂಗಿಲ್ಲ. ಒಂದು ದೇಶದಲ್ಲಿ ಒಂದೇ ದೇವರನ್ನ ಆಚರಣೆ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಇನ್ನೊಂದು ದೇವ್ರನ್ನ ಯಾರು ಪೂಜೆ ಮಾಡುವಂಗಿಲ್ಲ. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಎಷ್ಟು ಸ್ವತಂತ್ರವನ್ನು ಕೊಟ್ಟತೆ ಅಂದ್ರೆ, ನಿನಗೆ ಯಾವ ದೇವ್ರು ಬೇಕು ಆ ದೇವ್ರು ಆರಿಸ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದೆ. ನೀ ಯಾವ ದೇವ್ರ ಗುಡಿಗೆ ಹೋಗ್ಬೇಕು ಆ ಗುಡಿಗೆ ಹೋಗಿ ಅಂತ ಹೇಳಿದೆ. ನಿನಗೆ ಯಾವ ದೇವ್ರ ಮೇಲೆ ವಿಶ್ವಾಸ ಐತೆ ಅದನ್ನು ಪೂಜೆ ಮಾಡ್ಕೊಂಡು, ನಿನಗೆ ಯಾವ ಧರ್ಮದ ಮೇಲೆ ವಿಶ್ವಾಸ ಐತೆ ಧರ್ಮ ಸ್ವೀಕಾರ ಮಾಡ ಅಂತ ಹೇಳಿದೆ. ಇಷ್ಟು ಸ್ವತಂತ್ರವನ್ನ ದೇವರು ಧರ್ಮದ ವಿಚಾರದಲ್ಲಿ ಸಂಪೂರ್ಣವಾದಂತ ಸ್ವಾತಂತ್ರ್ಯ, ವ್ಯಕ್ತಿ ಸ್ವಾತಂತ್ರ್ಯವನ್ನ ನಮ್ಮ ಸಂವಿಧಾನ ಕಲ್ಪಿಸೈತಿ. ಇದು ನಮ್ಮ ಸಂವಿಧಾನದ ಮೂಲವಾದಂತ ಒಂದು ಲಕ್ಷಣ ಐತಿ. ಅದರ ಜೊತೆಗೆ ಸಾಮಾಜಿಕವಾದಂತ ಒಂದು ಸ್ಥಾನಮಾನದಲ್ಲಿ ಈ ಸಮಾನತೆ ಎನ್ನುವಂತ ಒಂದು ಜಾಗದಲ್ಲಿ ಇವತ್ತು ನಮಗೆ ಮುಖ್ಯವಾದಂತ ಪ್ರಶ್ನೆ ಇರುವುದು ಯಾವುದು ಅಂತಂದ್ರೆ ರಿಸರ್ವೇಶನ್ ಪಾಲಿಸಿ. ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಸಮಾನತೆಯನ್ನು ಸಾರದತೆ ಅಂತ ಹೇಳ್ತೀವಿ. ಈ ಸಮಾನತೆಯನ್ನು ಸಾರುವಂತ ಸಂದರ್ಭದಲ್ಲಿ ಮತ್ತ ಕೆಲವು ಮಂದಿಗೆ 75% ಆಗಿರ್ತೈತಿ, ನಮಗೆ 90 ಆಗಿರ್ತೈತಿ. ಅವ್ರಿಗೆ 75 ಸೀಟ್ ಸಿಗತೈತಿ, ನಾವು 90 ಸೀಟ್ ಸಿಗಂಗಿಲ್ಲ. ಇದೆಲ್ಲಿ ಸಮಾನತೆ ಅನ್ನುವಂಥ ಭಾವ ಎಲ್ಲರಲ್ಲಿ ಮೂಡುವಂತ ಒಂದು ಪ್ರಶ್ನೆ ಐತೆ ಅದು. ಆದ್ರೆ ಇಲ್ಲಿ ಏನ್ ಮಾಡ್ಯಾರ ಅಂತಂದ್ರೆ, ಅಬ್ರಹಾಂ ಲಿಂಕನ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅದ್ಭುತವಾದಂಥ ವ್ಯಕ್ತಿ, ಈ ಸಮಾನತೆಯ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಅಬ್ರಹಾಂ ಲಿಂಕನ್ ಅನ್ನುವಂಥ ಈಸ್ ಎ ಗ್ರೇಟ್ ಡೆಮೋಕ್ರೆಟಿಕ್ ಮ್ಯಾನ್. ಅವ ಇಡೀ ಜಗತ್ತಿನ ಪ್ರಜಾಪ್ರಭುತ್ವ ಅತ್ಯಂತ ಗೌರವವಾಗಿ ಕಂಡಂತ ವ್ಯಕ್ತಿ, ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ವಿಶ್ವಾಸನ ಇಟ್ಟಂತ ವ್ಯಕ್ತಿ ಅಬ್ರಹಾಂ ಲಿಂಕನ್. ಆ ಪ್ರಜಾಪ್ರಭುತ್ವ ಇತ್ತು ಅಂತ ಒಬ್ಬ ಕರಿಯ ವ್ಯಕ್ತಿ ಅಬ್ರಹಾಂ ಲಿಂಕನ್ ಅಮೆರಿಕದ ಅಧ್ಯಕ್ಷ ಆದ. ಅಕಸ್ಮಾತ್ ಒಂದ್ ವೇಳೆ ಸಮಾನತೆ ಇರಲಿಲ್ಲ ಅಂತಂದ್ರೆ ಅಬ್ರಹಾಂ ಲಿಂಕನ್ ಎಂದೂ ಕೂಡ ಅಮೆರಿಕದ ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯ ಇದ್ದಿದ್ದಿಲ್ಲ. ಅದಕ್ಕಾಗಿ ಅಂತ ಅಬ್ರಹಾಂ ಲಿಂಕನ್ ಅನ್ನೋಂಥ ಒಬ್ಬ ವ್ಯಕ್ತಿ ಏನ್ ಹೇಳ್ತಾನಂತಂದ್ರೆ, ಆತ ಈಕ್ವಾಲಿಟಿ ಅಂದ್ರೆ ಏನು ಅಂತ ಕೇಳ್ತಾರೆ. ಈಕ್ವಾಲಿಟಿ ಅಂದ್ರೆ ಆತ ಹೇಳ್ತಾನೆ, ಈಕ್ವಾಲಿಟಿ ಅಮಂಗ್ ದ ಈಕ್ವಲ್ಸ್, ಈಕ್ವಾಲಿಟಿ ನಾಟ್ ಅಮಂಗ್ ದ ಇನ್ಈಕ್ವಲ್ಸ್. ಈಕ್ವಾಲಿಟಿ ಅನ್ನೋದು ಎಲ್ಲರೂ ಸಮಾನವಾದಂತಹ ಜನ ಇರ್ತಾರಲ್ಲ ಅಲ್ಲಿ ಅವಕಾಶವನ್ನ ಸಮಾನತೆಯನ್ನ ಪಾಲಿಸುದು. ನಾಟ್ ಅಮಂಗ್ ದ ಇನ್ಈಕ್ವಲ್ಸ್. ಕೆಲವೊಂದು ಅಸಮಾನತೆ ಇರ್ತಾರೆ, ಕೆಲವೊಂದು ಅವ್ರಿಗೆ ಶಕ್ತಿ ಇರಂಗಿಲ್ಲ. ಶಕ್ತಿ ಇದ್ದವರಿಗೂ ಶಕ್ತಿ ಇಲ್ಲದವರಿಗೂ ಅಲ್ಲಿ ಸಮಾನತೆಯನ್ನು ಕಲ್ಪಿಸಬಾರದು ಅಂತಾರೆ ಅವರು. ನಿಮಗೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ ನಿಮಗೆ ಅರ್ಥ ಆಗತ್ತೆ. ಈಗ ಒಬ್ಬ 5ನೇ ತರಗತಿ ಹುಡುಗರು ಅದಾರೆ, ಒಂದ್ 4 ಮಂದಿ 5ನೇ ತರಗತಿ ಹುಡುಗರು ಅದಾರೆ, ಒಂದ್ 4 ಮಂದಿ 10ನೇ ತರಗತಿ ಹುಡುಗರು ಅದಾವೆ. ಈ 10ನೇ ತರಗತಿ ಹುಡುಗರಿಗೂ ಮತ್ತು 5ನೇ ತರಗತಿ ಹುಡುಗರಿಗೂ ನೀವೆಲ್ಲರೂ ರನ್ನಿಂಗ್ ಮಾಡ್ರಿ ಅಂತ ಹೇಳಿಬಿಡ್ಬೇಕು. ಆ ರನ್ನಿಂಗ್ನೊಳಗೆ ಯಾರು ಫಸ್ಟ್ ಬರ್ತಾರೆ ಗೋಲ್ಡ್ ಮೆಡಲ್ ಅಂತ ಹೇಳ್ತೇವೆ. ಅವಾಗ ಈ ಫಸ್ಟ್ ಯಾರು ಬರ್ತಾರೆ ಹೇಳ್ರಿ? 5ನೇ ತರಗತಿ ಹುಡುಗನೂ ನಿಂತಾನ, SSLC ಹುಡುಗನೂ ನಿಂತಾನ. ಇದರಲ್ಲಿ ಯಾರು ಫಸ್ಟ್ ಬರ್ತಾರೆ ಹೇಳ್ರಿ? 10ನೇ ತರಗತಿ ಹುಡುಗ ಬರ್ತಾನ. ಯಾಕಂದ್ರೆ ಈಸ್ ಆಲ್ರೆಡಿ ಗ್ರೋನ್ ಅಪ್. 16 ವರ್ಷ ಆಗಿರ್ತಾರೆ, ಇವ್ನು 7 ವರ್ಷ ಆಗಿರ್, 8 ವರ್ಷ ಆಗಿರೋದು.
ಅವನಿಂದ ನೀವು ಹೆಂಗೆ ಬೆನ್ನು ಹತ್ತಬೇಕು? 10ನೇ ತರಗತಿ ಹುಡುಗನಿಂದ 5ನೇ ತರಗತಿ ಹುಡುಗ ಬೆನ್ನು ಹತ್ತಕ್ಕೆ ಆಗಂಗಿಲ್ಲ ಅವನು. ಅದಕ್ಕಾಗಿ 10ನೇ ತರಗತಿ ಹುಡುಗರಲ್ಲಿ ಆ ಕಾಂಪಿಟೇಷನ್ ಇಡ್ರಿ. ಎಲ್ಲರೂ 10ನೇ ತರಗತಿ ಹುಡುಗರು ನಿಲ್ಲಿಸ್ರಿ. ಆ 10ನೇ ತರಗತಿ ಹುಡುಗರ ಮಧ್ಯದಲ್ಲೇ ನೀವು ಕಾಂಪಿಟೇಷನ್ ಮಾಡ್ರಿ. ಅದ್ರಾಗ ಯಾರು ಫಸ್ಟ್ ಬರೋ ಗೋಲ್ಡ್ ಮೆಡಲ್ ಕೊಡ್ರಿ. 5ನೇ ತರಗತಿ ಹುಡುಗರನ್ನ ನಿಂದಿಸಿ, ಬರೀ 5ನೇ ತರಗತಿ ಹುಡುಗರನ್ನ ಕುಂಡ್ರಿಸ್ರಿ. ಆ 5ನೇ ತರಗತಿ ಹುಡುಗರನಲ್ಲೇ ನೀವು ಕಾಂಪಿಟೇಷನ್ ಮಾಡ್ರಿ. ಅದ್ರಾಗ ಯಾರು ಫಸ್ಟ್ ಬರೋ ಗೋಲ್ಡ್ ಮೆಡಲ್ ಕೊಡ್ರಿ. SSLC ಹುಡುಗರಲ್ಲಿ 5ನೇ ಹುಡುಗರಲ್ಲಿ ಕಾಂಪಿಟೇಷನ್ ಮಾಡಿದ್ರೆ 5ನೇ ತರಗತಿ ಹುಡುಗರಿಗೆ ಎಂದೂ ಕೂಡ ಮುಂದೆ ಬರ್ಲಿಕ್ಕೆ ಆಗಂಗಿಲ್ಲ. ಇದನ್ನ ಈ ಪಾಲಿಸಿಯನ್ನು ಹೇಳಿಕೊಟ್ಟವ್ರು ಅಬ್ರಹಾಂ ಲಿಂಕನ್. ಅದಕ್ಕಾಗಿ ನೀವು ಎಂದು ಇಡೀ ಕನಸಿನಲ್ಲಿ ತನ್ನ ಜೀವಮಾನದಲ್ಲಿ 5ನೇ ತರಗತಿ ಹುಡುಗರು ಎಂದೂ ಮುಂದಕ್ಕೆ ಬರಂಗಿಲ್ಲ. ಅದಕ್ಕಾಗಿ 5ನೇ ತರಗತಿ ಹುಡುಗರಿಗೇನೆ ಒಂದು ಕಾಂಪಿಟೇಷನ್, SSLC ಹುಡುಗರೇನೆ ಕಾಂಪಿಟೇಷನ್. ಅದರಲ್ಲಿ ಅವ್ರು ಫಸ್ಟ್ ಬರ್ತಾರೆ, ಇವರಲ್ಲಿ ಇವ್ರು ಫಸ್ಟ್ ಬರ್ತಾರೆ. ಅದಕ್ಕಾಗಿ ಈ ಈಕ್ವಾಲಿಟಿ ಅನ್ನೋದು ಏನೈತಲ್ಲ, ನಾಟ್ ಅಮಂಗ್ ದ ಈಕ್ವಾಲಿಟಿ ಅಮಂಗ್ ದ ಈಕ್ವಲ್ಸ್. SSLC ಹುಡುಗರಲ್ಲೇ ಈಕ್ವಾಲಿಟಿ ಮಾಡಬೇಕು, 5ನೇ ಹುಡುಗರಲ್ಲಿ ಅನ್ ಈಕ್ವಾಲಿಟಿ ಮಾಡ್ಬೇಕು. ಆದ್ರೆ ಈಕ್ವಾಲಿಟಿ ನಾಟ್ ಅಮಂಗ್ ದ ಈಕ್ವಲ್ಸ್. ಈ ಒಂದು ಬೇಸಿಕ್ ಮೇಲೆ, ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ ಮೇಲೆ ರಿಸರ್ವೇಶನ್ ಪಾಲಿಸಿ ಬರ್ತೈತಿ ನಮ್ಮಲ್ಲಿ. ಆದಿ ಕಾಲದಿಂದ ನಮ್ಮಲ್ಲಿ ಕೆಲವೊಂದು ಜನಾಂಗಗಳಿದಾವೆ. ಆ ಕೆಲವೊಂದು ಜನಾಂಗಗಳು ಎಂದೂ ಅಕ್ಷರ ಅಭ್ಯಾಸ ಮಾಡಿಲ್ಲ. ಅವ್ರು ಯಾವಾಗಲೂ ಅಕ್ಷರ ಅಭ್ಯಾಸ ಮಾಡಿಲ್ಲ. ಚಲೋ ಬಟ್ಟೆ ತೊಟ್ಟದ್ರು ಗೊತ್ತಿಲ್ಲ, ಒಂದು ಓದಾಕ್ ಬರಂಗಿಲ್ಲ, ಬರ್ಯಾಕ್ ಬರಂಗಿಲ್ಲ. ಇಡೀ ತಮ್ಮ ಜೀವನದಲ್ಲೇ ಅಕ್ಷರನ ನೋಡಿಲ್ಲ ಅವರು. ಅಂದ್ರೆ ಅವ್ರಿಗೆ ರಾಜಕೀಯವಾದಂತ ಯಾವುದೇ ಚಟುವಟಿಕೆ ಇಲ್ಲ, ಆರ್ಥಿಕ ಚಟುವಟಿಕೆ ಇಲ್ಲ. ಅವ್ರು ಯಾವ ಒಂದೊಂದು ಜಾತಿಯರಿಗೆ ಆದರೆ ಎಂದೂ ಅವ್ರ ಹೆಸರು ಹೊಲ ಮನಿ ಏನೂ ಇರುವಂಗಿಲ್ಲ. ಅವ್ರಿಗೆ ಕೇವಲ ದುಡಿಬೇಕು, ಅವ್ರು ಕೊಟ್ಟದ್ದನ್ನು ಉಣಬೇಕು. ಇನ್ನು ಅಂತ ವ್ಯವಸ್ಥೆಯಲ್ಲಿದ್ದಂಥ ದೇಶದಲ್ಲಿ ಮತ್ತು ಮೇಲ್ ಆಲ್ರೆಡಿ ಗ್ರೋನ್ ಅಪ್ ಪೀಪಲ್, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಆಲ್ರೆಡಿ ಗ್ರೋನ್ ಅಪ್ ಪೀಪಲ್. ಆ ಗ್ರೋನ್ ಅಪ್ ಪೀಪಲ್ ಜೊತೆಗೆ ಈ ಏನೂ ಇಲ್ಲದಂಥ ವ್ಯಕ್ತಿಗಳನ್ನು ಹೋಲಿಸಿ ಇವ್ರು ಮುಂದುವರಿ ಅಂದ್ರೆ ಹೆಂಗೆ ಬರೀತಾರೆ? ಅದಕ್ಕಾಗಿ ಅವರು ಈ ಪಾಲಿಸಿ ಮೇಲೆ, ಈಗ ಒಬ್ಬ ತಾಯಿಗೆ 4 ಮಂದಿ ಮಕ್ಕಳಿರ್ತಾರೆ. 4 ಮಂದಿ ಮಕ್ಕಳಿದ್ದಾಗ ಒಬ್ಬ ಬಹಳ ದಷ್ಟಮುಷ್ಟ ಇರ್ತಾನೆ, ಈಸ್ ವೆರಿ ಗ್ರೋನ್ ಅಪ್, ಅಂದ್ರೆ ಹೆಲ್ದಿ ಇರ್ತಾನೆ, ಶಾಣೆಯಾಗಿರ್ತಾನೆ, ಅವ್ನು ಚಲೋ ಕಾಲೇಜ್ ಹಚ್ಚಿರ್ತಾರ, ಎಲ್ಲ ಮಾಡಿರ್ತಾರೆ. ಒಂದು ಹುಡುಗ ಫುಲ್ ಹ್ಯಾಂಡಿಕ್ಯಾಪ್ ಇರ್ತಾನೆ, ಮಗ ಇನ್ನೊಬ್ಬ ಹ್ಯಾಂಡಿಕ್ಯಾಪ್, ಅವಂಗ ಅಶಕ್ತನೇ ಇರ್ತೈತಿ, ಅವಂಗ ಮುಂದಕ್ಕೆ ಓಡಾಕಾಗಂಗಿಲ್ಲ, ಅವನಿಗೆ ಬ್ಲಡ್ ಕಡಿಮೆ ಆಗಿರ್ತೈತಿ. ಹಿಂಗಾಗಿ ಅವ ಮನೆಯಲ್ಲಿ ಅಶಕ್ತನೇ ಇರ್ತಾನೆ. ಇನ್ನು 3 ಮಕ್ಕಳೆಲ್ಲರೂ ಸದೃಢವಾಗಿರ್ತಾರೆ, ಚಲೋ ಇರ್ತಾರೆ. ಅವಾಗ ತಾಯಿ ಏನ್ ಮಾಡ್ತಾಳ ಅಂತಂದ್ರೆ, ಈ ಏನ ವೀಕ್ ಇರ್ತಾನಲ್ಲ ಹುಡುಗ, ಬಾಡಿಲಿ ವೀಕ್ ಇರ್ತಾನಲ್ಲ, ಆ ವೀಕ್ ಹುಡುಗ ತಾಯಿ ಏನ್ ಮಾಡ್ತಾಳ ಅಂತಂದ್ರೆ ದಿನ 2 ಲೋಟ ಹಾಲು ಕೊಡ್ತಾಳೆ. 2 ಲೋಟ ಹಾಲು ಕೊಡ್ತಾಳೆ. ಮತ್ತೇನಾದ್ರೂ ಪೌಷ್ಟಿಕ ಆಹಾರವನ್ನು ಮಾಡಿ ಅವನ ಮಗನಿಗೆ ಉಣಿಸ್ತಿರ್ತಾಳೆ, ಸಣ್ಣ ಮಗನಿಗೆ. ಅವಾಗ ದೊಡ್ಡ ಮಕ್ಕಳು ಏನ್ ಮಾಡ್ತಾರೆ, ಅವ್ರಿಗೆ ಎಷ್ಟ ಹಾಲು ಕೊಡ್ತೀನಿ, ನನಗ್ಯಾಕೆ ಹಾಲು ಕೊಡಂಗಿಲ್ಲ ಅಂತ ಕೇಳಿದ್ರೆ, ಅವ ವೀಕ್ ಅದನಪ್ಪ, ನೀವು ಅಲ್ಲಿ ಸ್ಟ್ರಾಂಗ್ ಆಗಿರಿ, ನಿಮ್ಮ ಸ್ಟ್ರಾಂಗ್ ಇದ್ದವ್ರನ್ನ ಕಡಿಮೆ ಮಾಡಂಗಿಲ್ಲ. ಇದನ್ನ ಅಬ್ರಹಾಂ ಲಿಂಕನ್ ಹೇಳ್ತಾನೆ. ಇದನ್ನ ಸ್ಟ್ರಾಂಗ್ ಇದ್ದವ್ರು ಕಡಿಮೆ ಮಾಡಂಗಿಲ್ಲ, ಸ್ಟ್ರಾಂಗ್ ಇದ್ದವ್ರು ಸ್ಟ್ರಾಂಗ್ ಹಾಕೊಂತ ಹೋಗ್ರಿ. ಯಾರು ವೀಕ್ ಇರ್ತಾರಲ್ಲ, ಆ ವೀಕ್ ಇದ್ದವ್ರನ್ನ ಸ್ಟ್ರಾಂಗ್ ಪೀಪಲ್ ಅಂತ ಅವ್ರಿಗೆ ಈಕ್ವಲ್ ತರಬೇಕಾಗಿದೆ. ಅದಕ್ಕೆ ನೀವೆಲ್ಲ ಚಲೋ ಅದಿರಿ, ಈಗ ನೀವು ಚಲೋ ಇರಿ ನೀವು, ಮತ್ತೆ ನೀವು ವೀಕ್ ಆಗೋದು ಬೇಡ. ನೀವು ಹೆಂಗೆ ಸ್ಟ್ರಾಂಗ್ ಅದ್ರಿ ಅದ್ರ ಪ್ರಕಾರ ವೀಕ್ ಇದ್ದಂಥವ್ರನ್ನು ಕೂಡ ಸ್ಟ್ರಾಂಗ್ ಮಾಡೋದೇನೈತಲ್ಲ, ಅದಕ್ಕೊಂದು ರಿಸರ್ವೇಶನ್ ಪಾಲಿಸಿ ಅಂತ ಹೇಳಿದ್ರು. ಇದನ್ನ ಅಬ್ರಹಾಂ ಲಿಂಕನ್ ಹೇಳಿದಂಥ ವಿಚಾರಗಳನ್ನ ಇವತ್ತು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಾರ. ಅಂದ್ರೆ ವೀಕರ್ ಸೆಕ್ಷನ್, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದಂಥ ಕೆಲವೊಂದು ಟ್ರೆಡಿಷನಲ್ ಕ್ಯಾಸ್ಟ್ ಅವರು ಇಡೀ ತಮ್ಮ 1000 ವರ್ಷಗಳಿಂದ ಗುರುತಿಸ್ಕೊಂಡಾರ. ಅವರು ಊರೊಳಗೆ ಸಹಿತ ಬರ್ತಿದ್ದಿಲ್ಲ. ಅವರು ಊರೊಳಗೆ ಸಹಿತ ಬಂದ್ರೆ ಅವರು ಮೈಲಿ ಅಂತ ಕರೀತಿದ್ರು. ಊರೊಳಗೆ ಬಂದ್ರೆ ಅವರು ನೆರಳು ಬಿತ್ತಂದ್ರೆ ನಮ್ಮ ಮಡಿ ಆ ಮೈಲಿಗೆ ಆತಂತ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಿದ್ರು. ಅಂತ ಒಂದು ಟ್ರೆಡಿಷನಲ್ ಆಗಿ ಅತ್ಯಂತ ಹಿಂದುಳಿದಂತಹ ಜನರಿಗೆ ಒಂದು ಶೈಕ್ಷಣಿಕವಾಗಿ ಮುಂದೆ ಬರಲಿ, ಆರ್ಥಿಕವಾಗಿ ಮುಂದೆ ಬರಲಿ ಅಂತ ತಿಳ್ಕೊಂಡು ಹೇಳಿ ಅವ್ರಿಗೆ ಏನೈತಿ ಸಲ ರಿಸರ್ವೇಶನ್ ಪಾಲಿಸಿ ಮಾಡಿದ್ರು. ಅದಕ್ಕಾಗಿ ಇಲ್ಲಿ ಸಮಾನತೆ ಅನ್ನೋದು ಏನೈತಲ್ಲ, ಅವ್ರು ಏನು ಆಲ್ರೆಡಿ ಗ್ರೋನ್ ಅಪ್ ಪೀಪಲ್ ಐತಲ್ಲ, ಗ್ರೋನ್ ಅಪ್ ಪೀಪಲ್ ನಂಗೆ ಇವರು ಅವ್ರಗತೆ ಪೂಜೆ ಬರಲಿ ಅಂದಾಗ ಇಡೀ ದೇಶ ಸಮೃದ್ಧಿ ಆಗತಿ. ಈಗ 2 ಮಕ್ಕಳು ವೀಕ್ ಆಗ್ಯಾವ, 2 ಮಕ್ಕಳು ಸ್ಟ್ರಾಂಗ್ ಆಗ್ಯಾವ ಅಂತಂದ್ರೆ ಮನೆತನದಲ್ಲಿ ಅದು ಪೂರ್ತಿ ಮನೆತನ ಏನಾಗಂಗಿಲ್ಲ ಅಂದ್ರೆ ಸ್ಟ್ರಾಂಗ್ ಅನ್ಸಂಗಿಲ್ಲ. 4 ಮಕ್ಕಳು ದಷ್ಟು ಮುಷ್ಟಿದ್ರು ಅಂತಂದ್ರೆ ಇಡೀ ಸಮಾಜನವ್ರಿಗೆ ಹೆದರ್ತೈತಿ. ಅದಕ್ಕಾಗಿ ನಮ್ಮ ದೇಶದಲ್ಲಿ ಎಲ್ಲ ನಾಗರಿಕರು ಸಮೃದ್ಧವಾಗಿ ಬೆಳಿಬೇಕು, ಸಮಾನವಾಗಿ ಬೆಳಿಬೇಕು. ಸಮಾನವಾದಂತ ಸ್ಟ್ರೆಂತ್ ಇರುತ್ತಂದ್ರೆ ಇಡೀ ಜಗತ್ತ ನಮಗೆ ಹೆದರ್ತೈತಿ ಅನ್ನುವಂತ ಒಂದು ಪಾಲಿಸಿ ಮ್ಯಾಗ ಏನ್ ಮಾಡ್ಯಾರ ಅಂದ್ರೆ, ಯಾರು ವೀಕರ್ ಸೆಕ್ಷನ್ ಇರ್ತಾರಲ್ಲ ಅವ್ರಿಗೆ ಕೆಲವೊಂದು ದಿನಗಳವರೆಗೆ ಅವ್ರು ಸ್ಟ್ರಾಂಗ್ ಆಗೋ ಮಟ್ಟನು ಅವ್ರಿಗೆ ಕೆಲವೊಂದು ರಿಸರ್ವೇಶನ್ ಪಾಲಿಸಿಯನ್ನ
ನಮ್ಮ ಸಂವಿಧಾನ ಅಳವಡಿಸೈತಿ. ಈ ಒಂದು ಕಲ್ಯಾಣಕಾರಿ ಉದ್ದೇಶ ಅಂದ್ರೆ ಇಲ್ಲಿ ನಮ್ಮ ಸಂವಿಧಾನ ಯಾವ ಒಂದು ವ್ಯವಸ್ಥೆಯನ್ನು ಕೊಟ್ಟತೆ ಅಂದ್ರೆ ಕಲ್ಯಾಣಕಾರಿ ರಾಜ್ಯವನ್ನು ಕೊಟ್ಟತಿ. ಕೆಲವೊಂದು ಪೊಲೀಸ್ ಸ್ಟೇಟ್ ಅಂತದವೆ. ಪೊಲೀಸ್ ಸ್ಟೇಟ್ ಅಂತಂದ್ರೆ ಕೇವಲ ಲಾ ಅಂಡ್ ಆರ್ಡರ್ ಅಷ್ಟೇ. ಯಾರು ಗದ್ದಲ ಮಾಡ್ತಾರೆ ಅವ್ರಿಗೆ ಹೊಡಿದು ಬಡಿದು ಕೇಸ್ ಹಾಕೋದು, ಖಲಾಸ್, ಅವ್ರನ್ನ ಶಾಂತಗೊಳಿಸೋದು. ಇದಕ್ಕೆ ಪೊಲೀಸ್ ಸ್ಟೇಟ್ ಅಂತ ಕರೀತಾರೆ. ಅವ್ರ ಜನರು ಉಂಡ್ರಿಲ್ಲ, ತಿಂದ್ರಿಲ್ಲ, ಸಾಲಿ ಕಲಿತರೆ ಇಲ್ಲ, ಅದೇನು ನೋಡಂಗಿಲ್ಲ ಅವರು. ಅದು ಪೊಲೀಸ್ ಸ್ಟೇಟ್ ಅಂತ ಕರೀತಾರೆ. ಇಲ್ಲೇ ವೆಲ್ಫೇರ್ ಸ್ಟೇಟ್ ಅಂತಂದು ಬರ್ತೈತಿ. ಈ ವೆಲ್ಫೇರ್ ಸ್ಟೇಟ್ ನಲ್ಲಿ ಏನಾಗತ್ತೆ ಅಂದ್ರೆ ಜನರು ಉಂಡ್ರ ಇಲ್ಲ, ಹಸದ್ರ ಇಲ್ಲ, ಊಟ ಮಾಡಿದ್ರೆ ಇಲ್ಲ, ಸಾಲಿ ಕಲಿತರೆ ಇಲ್ಲ, ಅವ್ರ ಆರೋಗ್ಯ ಸರಿ ಐತಿಲ್ಲ, ಇದೆಲ್ಲವನ್ನು ನೋಡ್ಕೊಳ್ತಕ್ಕಂಥ ಒಂದು ದಿನಚರಿ ಏನೈತಿಲ್ಲ ಅದು ವೆಲ್ಫೇರ್ ಸ್ಟೇಟ್ ನಲ್ಲಿ ಬರ್ತೈತಿ. ಆ ವೆಲ್ಫೇರ್ ನಮ್ಮ ಸಂವಿಧಾನ ಕೊಟ್ಟದ್ದು ಯಾವುದು ಅಂತಂದ್ರೆ ಪೊಲೀಸ್ ಸ್ಟೇಟ್ ಅಲ್ಲ, ವೆಲ್ಫೇರ್ ಸ್ಟೇಟ್, ಕಲ್ಯಾಣಕಾರಿ ರಾಜ್ಯವನ್ನ ಕೊಟ್ಟತಿ. ಅದಕ್ಕಾಗಿ ಎಲ್ಲ ಕಡೆ ಏನಂತಾರೆ ಹಾಸ್ಪಿಟಲ್ ತೆಗಿತಾರೆ, ಮಹಿಳಾ ಹಾಸ್ಪಿಟಲ್ ತೆಗಿತಾರೆ, ದೊಡ್ಡ ಆಸ್ಪತ್ರೆ ತೆಗಿತಾರೆ, MRI ಫ್ರೀ ಮಾಡ್ತಾರೆ, ಇವನ್ನೆಲ್ಲ ಡಯಾಲಿಸಿಸ್ ಫ್ರೀ ಮಾಡ್ತಾರೆ. ಇವೆಲ್ಲ ಯಾಕಂದ್ರೆ ಕಲ್ಯಾಣಕಾರಿ ಸ್ಟೇಟ್ ಅನ್ನ ಕೊಟ್ಟದ್ದು ನಮ್ಮ ಸಂವಿಧಾನ. ಅದಕ್ಕಾಗಿ ಜನರಿಗೆ ಏನೇನು ತೊಂದರೆ ಐತಿ ಆ ಎಲ್ಲ ತೊಂದರೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಏನು ಸಾಧ್ಯ ಐತೆ ಎಲ್ಲವನ್ನು ಕಲ್ಯಾಣಕಾರಿ ಮಾಡುವಂತ ಕಾರ್ಯಗಳನ್ನ ಸರ್ಕಾರ ಕೈಗೊಳ್ಳಬೇಕು ಅನ್ನೋಂಥ ಉದ್ದೇಶದಿಂದ ಈ ಕಲ್ಯಾಣಕಾರಿ ರಾಜ್ಯವನ್ನ ನಮ್ಮ ಸಂವಿಧಾನ ಕೊಟ್ಟತಿ. ಇವತ್ತು ನಿಮಗೆ ಏನಾದರೂ ತೊಂದರೆ ಆಯ್ತು, ಕಷ್ಟ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಗೌರ್ಮೆಂಟ್ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಎಲ್ಲವನ್ನೂ ಫ್ರೀ ಮಾಡ್ತಾರೆ. ಇದು ಕಲ್ಯಾಣಕಾರಿ ರಾಜ್ಯದ ಒಂದು ಲಕ್ಷಣ. ಇದು ಈ ಪೊಲೀಸ್ ಸ್ಟೇಟ್ ನಲ್ಲಿ ನಾವು ಸತ್ರು ಹೊಳ್ಳೋಡಂಗಿಲ್ಲ, ಅವರು ಬರೀ ಲಾ ಅಂಡ್ ಆರ್ಡರ್ ಅಷ್ಟೇ ನೋಡ್ತಾರೆ ಅವರು. ಅದಕ್ಕಾಗಿ ನಮ್ಮ ಸಂವಿಧಾನ ಏನು ಕೊಟ್ಟತೆ ಅಂದ್ರೆ ಕಲ್ಯಾಣಕಾರಿ ರಾಜ್ಯವದ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟತಿ. ಹಿಂಗ ಈ ಸಂವಿಧಾನ ಎಲ್ಲರಿಗೆ ಸಮಾನ ಅವಕಾಶವನ್ನ, ಎಲ್ಲರಿಗೆ ಡೆವಲಪ್ ಆಗುವಂತ, ಎಲ್ಲರೂ ಬೆಳವಣಿಗೆ ಆಗುವಂತ ಅವಕಾಶವನ್ನ ಈ ಸಂವಿಧಾನ ಕೊಟ್ಟತಿ. ಅದಕ್ಕಾಗಿ ನಮ್ಮ ಭಾರತ ದೇಶ ಸಂವಿಧಾನ ಇಡೀ ಜಗತ್ತಿನಲ್ಲೇ ಒಂದು ಲಿಖಿತ ಸಂವಿಧಾನ, ಒಂದು ಅಲಿಖಿತ ಸಂವಿಧಾನ, ಒಂದು ರಿಟನ್ ಕಾನ್ಸ್ಟಿಟ್ಯೂಷನ್, ಒಂದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಎರಡು ಅದಾವೆ. ಒಂದು ನಮ್ಮ ದೇಶದ್ದು ರಿಟನ್ ಕಾನ್ಸ್ಟಿಟ್ಯೂಷನ್, ಅಮೆರಿಕ ಸರ್ಕಾರದ್ದು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್, ಅಲಿಖಿತ ಸಂವಿಧಾನ. ಅವ್ರಿಗೆ ಸಂವಿಧಾನ ನಮ್ಗೆ ಹೆಂಗ್ ಬುಕ್ ಐತಿ, ಭಾರತ ಸಂವಿಧಾನ ಬುಕ್ ಐತಿ, ಅವ್ರಿಗೆ ಅಮೆರಿಕ ಬುಕ್ ಇಲ್ಲ. ಅವ್ರಿಗೆ ಬರೀ ಒಂದು ಟ್ರೆಡಿಷನಲ್ ಪ್ರಕಾರ ಏನ್ ಮಾಡ್ಕೊಂಡ್ ಬಂದಾರ ಹಂಗ ಮಾಡ್ಕೊಂತ ಹೊಂಟಾರ ಅವರು. ಅವ್ರಿಗೆ ಬುಕ್ ಅನ್ನೋದೇ ಇಲ್ಲ, ನಮಗೆ ಬುಕ್ ಅನ್ನೋದೈತಿ. ಇದರಲ್ಲಿ ಎಲ್ಲವನ್ನು ರಿಟರ್ನ್ ಆಗಿ ಕೊಟ್ಟಾರ ನಮಗೆ. ಅದಕ್ಕೆ ಆ ದಿಶೆಯಲ್ಲಿ ನಮ್ಮದು 395 ಬೃಹತ್ ಆರ್ಟಿಕಲ್ಗಳನ್ನು 390 ಎಲ್ಲವನ್ನೂ ಹೇಳಿಬಿಟ್ರೆ ಯಾವುದನ್ನು ಇಲ್ಲ ಅನ್ನಂಗಿಲ್ಲ. ಪ್ರತಿಯೊಂದನ್ನು ಪ್ರಧಾನಮಂತ್ರಿ ಕಾರ್ಯ ಏನು, ಮುಖ್ಯಮಂತ್ರಿ ಕಾರ್ಯ ಏನು, ಸುಪ್ರೀಂ ಕೋರ್ಟ್ ಕಾರ್ಯ ಏನು, ಹೈಕೋರ್ಟ್ ಕಾರ್ಯ ಏನು, ಎಲ್ಲವನ್ನು ಸವಿಸ್ತರವಾಗಿ ಹೇಳ್ಯಾರ. ಯಾವುದನ್ನು ಎಂಬಿಗಿಟಿ ಇಟ್ಟಿಲ್ಲ. ಅದಕ್ಕಾಗಿ ಇದೊಂದು ಬೃಹತ್ವಾದಂಥ ಸಂವಿಧಾನ, 395 ಆರ್ಟಿಕಲ್ ಅನ್ನು ಒಳಗೊಂಡಂತ ದೊಡ್ಡ ಸಂವಿಧಾನ. ಅದಕ್ಕಾಗಿ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈ ದೇಶದ ಸಂವಿಧಾನವನ್ನು ಓದಬೇಕು. ಓದಿದ್ರೆ ನಾವು ಯಾವ ನಾಗರಿಕರಾಗೇವಿ ಆ ನಾಗರಿಕ, ಪ್ರತಿಯೊಬ್ಬ ನಾಗರಿಕನು ನಮ್ಮ ದೇಶದ ಸಂವಿಧಾನ ಅಂದ್ರೆ ನಮ್ಮ ದೇಶದ ಧರ್ಮಗ್ರಂಥ, ಅದನ್ನ ನಾವು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಪ್ರಯತ್ನವನ್ನು ಮಾಡ್ಬೇಕು. ಅದರಲ್ಲಿ ವಿಶೇಷವಾಗಿ ಪೊಲಿಟಿಕಲ್ ಸೈನ್ಸ್ ಇದ್ದಂಥ ವಿದ್ಯಾರ್ಥಿಗಳಿಗೆ ಸಂವಿಧಾನ ಬರ್ತೈತಿ. ಆದ್ರೆ ಸಂವಿಧಾನ ಸಬ್ಜೆಕ್ಟ್ ಏನೈತಲ್ಲ, ಕೇವಲ ರಾಜಕೀಯ ಶಾಸ್ತ್ರ ಓದತಕ್ಕಂಥವ್ರು ಅಷ್ಟೇ ಓದಿಸಬಾರದು. ರಾಜಕೀಯ ಶಾಸ್ತ್ರ ಓದತಕ್ಕಂಥ ವಿದ್ಯಾರ್ಥಿಗಳಷ್ಟೇ ಈ ದೇಶದ ನಾಗರಿಕರಲ್ಲ. ಅದಕ್ಕಾಗಿ ಯಾರೇ ಒಂದು BSc ಹುಡುಗರು, MBBS ಹುಡುಗರು, BCom ಹುಡುಗರು, BA ಹುಡುಗರು ಯಾರೇ ಓದಿದ್ರು ಪ್ರತಿಯೊಬ್ಬ ಯಾವುದೇ ಅಧ್ಯಯನ ಮಾಡಲಿ ಅವನಿಗೆ ನಮ್ಮ ದೇಶದ ಸಂವಿಧಾನವನ್ನ ಅಭ್ಯಾಸ ಮಾಡುವಂತ, ನಮ್ಮ ದೇಶದ ಸಂವಿಧಾನ ತಿಳಿಸಿಕೊಡುವಂತ ಒಂದು ಪ್ರೊಸೆಸ್ ಅನ್ನ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಅಳವಡಿಸಬೇಕು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಆ ದಿಸೆಯಲ್ಲಿ ಇವತ್ತಿನ ದಿವಸ ನಾವು ಭಾರತ ದೇಶದ ಗಣರಾಜ್ಯವನ್ನ ಇವತ್ತು ಬಹಳ ಸಂಭ್ರಮದಿಂದ ನಾವೇ ಪ್ರಭುಗಳು, ನಾವೇ ಆರಿಸೋರು ಅನ್ನುವಂಥ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಾವೆಲ್ಲ ಪ್ರಭುಗಳಾಗಿದ್ದೀವಿ. ಆದ್ರೆ ಪ್ರಭುಗಳು ಅನ್ನುವಂಥ ಕಲ್ಪನೆ ನಮಗಿಲ್ಲ. ನಾವೆಲ್ಲ ಸಿಪಾಯಿಗಳಾಗೇವಿ. ಯಾಕಂತಂದ್ರೆ ಪ್ರಭುತ್ವ ಇರಬೇಕು ನಮಗೆ, ಜವಾಬ್ದಾರಿ. ಪ್ರಭು ಅಂದ್ರೆ ಜವಾಬ್ದಾರಿ. ಅದಕ್ಕೆ ಓಟ್ ಹಾಕುವತ್ನಾಗ ರೊಕ್ಕ ತಗೊಂಡು ಓಟ್ ಹಾಕಿದ್ರೆ ಅದು ಜವಾಬ್ದಾರಿ ಅಲ್ಲ. ಅದಕ್ಕೆ ಇನ್ನೊಬ್ರು ಹೇಳ್ದಂಗೆ ಕೇಳೋದು ಏನೈತೆ ಅಂದ್ರೆ ಸಿಪಾಯಿ ಕೆಲಸ. ಇನ್ನೊಬ್ರು ಹೇಳ್ದಂಗೆ ಕೇಳೋದು ಸಿಪಾಯಿ ಕೆಲಸ. ಸ್ವಂತ ವಿಚಾರ ಮಾಡೋದು ಪ್ರಭುವಿನ ಕೆಲಸ. ಅದಕ್ಕಾಗಿ ಓಟ್ ಹಾಕುವತ್ನಾಗ ದುಡ್ಡು ತಗೊಂಡು ಓಟ್ ಹಾಕೋದೇನೈತಲ್ಲ ಅದು ನಾಗರಿಕನ ಲಕ್ಷಣ ಅಲ್ಲ. ಸ್ವತಂತ್ರವಾಗಿ ವಿಚಾರ ಮಾಡಿ ನಾವು ಮತವನ್ನ ಹಾಕಬೇಕು, ಇದು ಪ್ರಭುವಿನ ಲಕ್ಷಣ ಇದು. ಅದಕ್ಕಾಗಿ ಯಾರೂ ಕೂಡ ನಾವು ಪ್ರಭುಗಳಾಗಬೇಕಲ್ಲ ಹೊರತಾಗಿ ಸಿಪಾಯಿಗಳಾಗಬಾರದು. ಅದಕ್ಕಾಗಿ ಓಟ್ ಹಾಕುವತ್ನೇ ನಾವು ಪ್ರಭುಗಳಾಗೇ ವಿಚಾರ ಮಾಡಬೇಕು. ನನ್ನ ದೇಶವನ್ನು ನಡೆಸುವಂತ ಶಕ್ತಿ ಇವನಿಗೆ ಐತ್ಯಾ, ಇವ ಏನ್ ಮಾಡ್ತಾನೆ, ಹಿಂಗೆ ವಿಚಾರ ಮಾಡ್ರಿ. ರೊಕ್ಕ ಕೊಟ್ಟರೆಗೆಲ್ಲ ಓಟ್ ಹಾಕಿದ್ರೆ ಸಿಪಾಯಿ ಹಾಕಾರ ಮನುಷ್ಯ. ಅದಕ್ಕಾಗಿ ಅದು ಜವಾಬ್ದಾರಿ ಅಲ್ಲ. ಹಿಂಗ ಗುಲಾಮಗಿರಿ ಭಾವನೆಯನ್ನು ಹೊಂದಿದಂತ ನಾಗರಿಕರ ಪ್ರಜಾಪ್ರಭುತ್ವ ಹಾಳಾಗ್ತತಿ.
ಪ್ರಭುವಿನ ಲಕ್ಷಣ ಹೊಂದಿದಂಥ ಪ್ರಜಾಪ್ರಭುತ್ವ ಅದು ಬಹಳ ಸದೃಢವಾಗಿ ಬೆಳೀತೈತಿ. ಅದಕ್ಕೆ ನಮ್ಮ ಪ್ರಜೆಗಳೇನಾಗಿರ್ಬೇಕಂದ್ರೆ ಪ್ರಭುಗಳಾಗಿರ್ಬೇಕು, ಜವಾಬ್ದಾರಿತವಾಗಿರಬೇಕು. ಯಾರು ಕೂಡ ದಯವಿಟ್ಟು ದುಡ್ಡು ತಗೊಂಡು ಓಟ್ ಹಾಕಿದ್ರೆ ನಮ್ಮ ಪ್ರಜಾಪ್ರಭುತ್ವ ನಾವೇ ಕೊಲೆ ಮಾಡ್ತೇವೆ. ಅದಕ್ಕೆ ಎಂದೂ ಕೂಡ ಆ ಜವಾಬ್ದಾರಿಯನ್ನು ಅರ್ಥ ಮಾಡ್ಕೋಬೇಕು ಅಂತ ನನಗೆ ಅನಿಸ್ತೈತಿ. ಆತ್ಮೀಯ ವಿದ್ಯಾರ್ಥಿಗಳು, ನೀವೆಲ್ಲ ಭಾವಿ ನಾಗರಿಕರು, ನೀವು ದೇಶವನ್ನು ಕಟ್ಟುವಂತ ಅದ್ಭುತವಾದ ಶಕ್ತಿ ಉಳ್ಳವರು. ಅದಕ್ಕಾಗಿ ನೀವೆಂದೂ ಕೂಡ ಯಾರ ಕಡೆಯಿಂದ ಒಂದು ನಯ ಪೈಸೆ ತಗೊಳ್ಳಾರ್ದಂಗ ಮತವನ್ನ ಚಲಾಯಿಸುವಂತ ಒಂದು ನೀತಿಯನ್ನು ನಾವು ಅನುಸರಿಸಿಕೊಂಡು ಬರಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮಾತನ್ನ ಮುಗಿಸ್ತೀನಿ. ಶರಣು ಶರಣಾರ್ಥಿ.